ನೋಡ್ರಿ ಈ ಹಲ್ಸನ್ನ ಬರೀ ಹಣ್ಣಾಗಷ್ಟೇ ನಾವು ತಿನ್ನೋದಿಲ್ಲ. ಅದೇ ಕೆಲವರು ಮನೇಲಿ ಧನಿಯಾ ಕಾಳು ಇಟ್ಕೊಂಡಿರಲ್ಲ, ಅವ್ರೇನ್ ಮಾಡ್ಬೋದು? ಧನಿಯಾ ಇಲ್ಲ ಅಂದ್ರೇನು, ಧನಿಯಾ ಪೌಡರ್ ಇರುತ್ತಲ್ವಾ. ಈ ಚಿತ್ರಾನ್ನ ಐತಲ್ಲ, ಅದೊಂಥರ ಗಂಡು ಹುಡುಗರ ತರ. ಅದಕ್ಕೆ ಬಿರಿಯಾನಿ ಐತಲ್ಲ, ಅದು ಹೆಣ್ಮಕ್ಳು ತರ. ಅದಂಗೆ. ಹಾಯ್, ನಮಸ್ಕಾರ ಸ್ನೇಹಿತರೆ, ನಾನು ನವೀನ್ ಮಧುಗಿರಿ. ನನ್ನ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಯಾರಾದ್ರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ ನಲ್ಲಾದ್ರೆ ಮರೀದೆ ಫಾಲೋ ಮಾಡಿ. ನೋಡಿ, ನಮ್ಮ ಶ್ರೀಮತಿ ಅವರು ಪಾತ್ರೆನೆಲ್ಲ ತೊಳ್ಕೊಬಂದು ಒರೆಸಿ ಪಾತ್ರೆ ಸ್ಟ್ಯಾಂಡ್ ಅಲ್ಲಿ ಜೋಡಿಸ್ತಾವ್ರೆ. ಏನಕ್ಕೆ ಆ ತರ ಜೋಡಿಸೋದು? ಎಲ್ಲ ಪಾತ್ರೆ ಎಲ್ಲ ಮಚ್ಚ ಆಗುತ್ತೆ, ಅದಕ್ಕೆ ತೊಳೆದ್ಬಿಟ್ಟು ನೀಟಾಗಿ ಒರೆಸ್ಬಿಟ್ಟು ಜೋಡಿಸಿದ್ರೆ ಚೆನ್ನಾಗಿರ್ತದೆ. ನೋಡ್ರಿ, ಎರಡೆರಡು ಕೆಲಸ ಹೆಂಗಸ್ರಿಗೆ. ಪಾತ್ರೆ ತೊಳೆಯೋದು ಅಂತ ಕೆಲಸ ಆದ್ರೆ ಅಲ್ಲಿ, ಮತ್ತೆ ಬಟ್ಟೆಯಲ್ಲಿ ಒರೆಸಿ ಒಂದ್ಸಲ ಜೋಡಿಸ್ಬೇಕು, ಎರಡೆರಡು ಕೆಲಸ. ಇವತ್ತು ಏನ್ ಮಾಡ್ತೀರ? ಕೆತ್ಕಾಯಿನ ತಿರ್ಗಾನ. ನೋಡ್ರಿ, ಮೊನ್ನೆಲ್ಲ ಕೆತ್ಕಾಯಿ ಕೊಟ್ಟಿದೆ, ಹುಳಿ ಸಾಂಬಾರ್ ಮಾಡಿಸಿದ್ರು. ಇವತ್ತು ತಿರ್ಗಾ ಕೆತ್ಕಾಯಿ ಅಂತವ್ರೆ. ಮತ್ತೆ ಅದೇ ಅಂದ್ರೆ ಬೇಜಾರಾಗುತ್ತೆ. ಬೇರೆ ಏನಾದ್ರು ಸ್ಪೆಷಲ್ ಮಾಡ್ರಿ. ಆಯ್ತು, ಸ್ಪೆಷಲ್ ಮಾಡ್ಕೊಡ್ತೀನಿ. ಕೆತ್ಕಾಯಿನ ತಿರ್ಗಾ ಸ್ಪೆಷಲ್. ಅಯ್ಯೋ, ಹುಳಿ ಸಾರು ಬೇಡ ತಾನೇ? ಸಾರು ಗಿರು ಏನು ಬೇಡ, ಕೆತ್ಕಾಯೇ ಬೇಡ ಅನ್ನಿಸ್ಬಿಡುತ್ತೆ ನನಗೆ. ಇಲ್ಲ, ಸ್ಪೆಷಲ್ ಸೂಪರ್ ಆಗಿರುತ್ತೆ. ಹೌದಾ? ಬೇಡ ಅಂತ ಹೇಳೋದೇ ಇಲ್ಲ. ನೋಡೋಣ ಅದೇನ್ ಮಾಡ್ತಾರೆ ಅಂತ ನೋಡ್ತೀನಿ ನಾನು. ನೋಡ್ರಿ, ನಾನು ಇಷ್ಟು ಒಳ್ಳೆ ಗಂಡ. ಹೆಂಡತಿ ಹೇಳಿದ್ ಮಾತನ್ನ ಕೇಳ್ತೀನಿ, ನೀವು ಅಷ್ಟೇ ನಿಮ್ಮ ಹೆಂಡತಿ ಹೇಳಿದ ಮಾತನ್ನ ಕೇಳಿ ಮನೇಲಿ. ಇಲ್ಲ, ನಿಜವಾಗ್ಲೂ ಕೇಳ್ತೀರ, ಸುಳ್ಳಲ್ಲ. ನಿಮ್ಗೆ ಗೊತ್ತಾನೆ ವ್ಲಾಗೆಲ್ಲ ಸತ್ಯ ಅರ್ಧ ಸುಳ್ಳು. ಇಲ್ಲ, ನಿಮ್ಗೆ ಗೊತ್ತಾನೆ ವ್ಲಾಗೆಲ್ಲ ನೋಡ್ತಿರ್ತಾರೆ. ಇಲ್ಲ, ನಾನು ಹೇಳ್ತೀನಿ, ನಾವು ಕೆತ್ತೋದಕ್ಕಾಗಲ್ಲ, ಅದಕ್ಕೋಸ್ಕರ. ಇಲ್ಲ, ಆದ್ರೂ ಬೇರೆ ಅವ್ರು ಹೇಳಿದ ಕೆಲಸ ಎಲ್ಲ ಮಾಡ್ತೀನಿ, ಅವ್ರು ಹೇಳಿದ ಮಾತೆಲ್ಲ ಕೇಳ್ತೀನಿ. ನೀವು ಅಷ್ಟೇ ನಿಮ್ಮ ಮನೇಲಿ ನಿಮ್ಮ ಹೆಂಡತಿ ಹೇಳಿದ ಮಾತು ಕೇಳಿ. ಆಗ ನಿಮ್ ಸಂಸಾರನು ನೀವು ನಿಮ್ಮ ಮನೇಲಿ ಖುಷಿಯಾಗಿರ್ತೀರ ಗಂಟೆ ಹೆಂಡತಿ. ಅದು ನಿಜ. ನಾನು ನಾವ್ ಯಾವಾಗಲೂ ಖುಷಿಯಾಗಿರ್ತೀವಿ. ಇಲ್ಲ, ನಿಜ ತಾನೆ. ನಿಮಗ್ ಗೊತ್ತಾನೆ, ನೀವು ಬ್ಲಾಗ್ ಎಲ್ಲ ನೋಡ್ತಿರೋ ತಾನೆ. ನಿಜ ತಾನೆ. ಹೆಂಡತಿ ಹೇಳಿದ್ ಮಾತು ನಾನು ಕೇಳ್ತೀನಿ, ನೀವು ನಿಮ್ಮ ಮನೇಲಿ ನಿಮ್ಮ ಹೆಂಡತಿ. ನಾನ್ ಹೇಳಿದ್ ಮಾತು ಅವ್ರು ಕೇಳ್ತಾರೆ, ಅವ್ರು ಹೇಳಿದ್ ಮಾತು ನಾನ್ ಕೇಳ್ತೀನಿ. ನಾನೇನು ಹೇಳೋದೇ ಇಲ್ಲ ಅವ್ರಿಗೆ, ಗೊತ್ತಾ? ಇವಾಗ ಏನ್ ಹೇಳಿದ್ರು? ಅಯ್ಯೋ ಕೆತ್ಕಾಯ, ಅಯ್ಯೋ ಉಳಿಸಾರ ಅಂದ್ರು ತಾನೆ, ಹೇಳಿದ್ರು ತಾನೆ. ಇವಾಗ ನೋಡಿದ್ರೆ ಒಂದ್ ಚಿಕ್ಕದು ಒಂದೊಂದು ಯಾವಾಗಾದ್ರೂ ಅಪರೂಪಕ್ಕೆ. ಚಿಕ್ಕದು ಒಂದೊಂದು ಅಲ್ಲ, ಬೆಳಗ್ಗೆಯಿಂದ ಸಂಜೆವರೆಗೂ ಇಂಥವು ಮಸ್ತಾಗಿರ್ತವೆ. ಏನ್ ಗೊತ್ತಾ? ಕವಿತಾ ಒಂಚೂರು ಕಾಫಿ, ಕವಿತಾ ಒಂದ್ ಲೋಟ ನೀರು, ಕವಿತಾ ಹೊಟ್ಟೆ ಸಿತ್ತೈತೆ, ಅಡ್ಗೆ ಆಯ್ತದಮ್ಮ. ಎಷ್ಟು ಕೇಳ್ತೀರಾ? ಸಾಗ ಹೋಗುತ್ತೆ. ಬೆಳಗ್ಗೆಯಿಂದ ಸಂಜೆವರೆಗೂ ಕಾಫಿ ಟೀ ಮಾಡ್ಕೊಟ್ಟು ಸಾಕಾಗಿರ್ತೈತೆ. ಕೆಲಸ ಮಾಡೋದೇ ಮೇಲೂ ನಾನು ನೋಡ್ದಾ, ತಪ್ಪನ ಹೇಳಿದ್ರೆ ಜಾರ್ಕೊಂಡು ಹೊರಟೋಗ್ತಾವೆ. ಕೆತ್ಕಾಯಿ ಕೆತ್ತೋದಕ್ಕೆ ನೋಡ್ರಿ, ಹರಳೆಣ್ಣೆ ತಗೊಂಡಿದ್ದೀನಿ. ಈ ಹರಳೆಣ್ಣೆ ಹಚ್ಕೊಳೋದ್ರಿಂದ ಅದು ಹಾಲಿರುತ್ತಲ್ಲ, ಅದು ದಂಟೆಲ್ಲ ಕೈಗೆಲ್ಲ ಅಂಟೋದಿಲ್ಲ, ಮತ್ತು ಮಚ್ಚಿಗೂ ಅಷ್ಟೇ ಹರಳೆಣ್ಣೆ ಬಳ್ಕೋಬೇಕು. ಈ ಕೆತ್ಕಾಯಿ ಅಂದರೆ ಮತ್ತೇನಲ್ಲ, ಹಳಸಿನಕಾಯಿ, ತುಂಬ ಎಳೆ ಹಳಸಿನಕಾಯಿ ತಗೋಬೇಕು. ತುಂಬ ಬಲ್ತಿರೋದು ತಗೋಬಾರ್ದು, ತುಂಬ ಎಳೆ ಹಳಸಿನಕಾಯಿ ತಗೊಂಡ್ರೆ ಚೆನ್ನಾಗಿರುತ್ತೆ. ನಮ್ಮ ಕಡೆ ಕೆತ್ಕಾಯಿ ಅಂತೀವಿ, ಬೇರೆ ಕಡೆ ಏನಂತಾರ ಗೊತ್ತಿಲ್ಲ. ಬೇರೆ ಕಡೆ ಕೆತ್ಕಾಯಿ ಅಂದರೆ ಗೊತ್ತಾಗಲ್ಲ ಅನಿಸುತ್ತೆ. ಎಳೆ ಹಳಸಿನಕಾಯಿ ಅಷ್ಟೇ ಕೆತ್ಕಾಯಿ ಅಂದರೆ. ಅದನ್ನು ಈ ರೀತಿ ಒಂದು ಲೇಯರ್ ಹಸಿರು ಭಾಗ ಇರುತ್ತಲ್ಲ, ಮೇಲ್ಗಡೆ ಒಂದು ಪದರ, ಅದನ್ನು ನೀಟಾಗಿ ಕೆತ್ತಾಕಬೇಕು. ನೋಡಿರಿ, ಈ ಹಲ್ಸನ್ನ ಬರೀ ಹಣ್ಣಾಗಷ್ಟೇ ನಾವು ತಿನ್ನೋದಿಲ್ಲ. ಎಲ್ಲರೂ ತುಂಬ ಕಡೆ ಆಹಾರದಲ್ಲೂ ಸೇವಿಸ್ತಾರೆ ಇದನ್ನು. ಇದರಲ್ಲಿ ಅಡುಗೆ ತಿಂಡಿ ಎಲ್ಲ ಮಾಡ್ತಾರೆ. ನಮ್ಮ ಕಡೆ ಮಾತ್ರ ಎರಡೇ ಮಾಡೋದು ಹಲಸಿನಲ್ಲಿ. ಒಂದು ಹಲಸಿನಕಾಯಿ, ಅದೇ ಕೆತ್ಕಾಯಿ ಬಸ್ಸಾಂಬಾರು ಮಾಡ್ತೀವಿ, ಇನ್ನೊಂದು ಹುಳಿ ಸಾಂಬಾರು, ಎರಡು ಮಾಡ್ತೀವಿ. ಮತ್ತು ಹಲಸಿನ ಬೀಜ ಇರುತ್ತಲ್ಲ, ನಾವು ಚಿಕ್ಕವರಿದ್ದಾಗ ಹಲಸಿನ ಬೀಜ ಎಲ್ಲ ಸುಟ್ಟು ಕೆಂಡದಲ್ಲಿ ತಿಂತಾಯಿದ್ವಿ. ಅದು ಸಾಕಾಗಿರೋದು. ಅದೇ ನಮಗೆ ನಮ್ಮ ಕಾಲದಲ್ಲಿ ನಾವು ಚಿಕ್ಕವರಿದ್ದಾಗ ಅದೇ ನಮ್ಗೆ ಒಂದೊಳ್ಳೆ ಸ್ನ್ಯಾಕ್ಸು ಅಂತ ಹೇಳ್ಬೋದು. ಎಷ್ಟು ಚೆನ್ನಾಗಿರೋದು. ಅದನ್ನು ಹುಳಿ ಸಾಂಬಾರ್ಗೂ ಹಾಕ್ತೀವಿ. ಹಲಸಿನ ಬೀಜನ ಹುಳಿ ಸಾಂಬಾರಿಗೆ ಮತ್ತು ಸೊಪ್ಪಿನ ಸಾಂಬಾರಿಗೆಲ್ಲ ಹಾಕ್ತೀವಿ, ಚೆನ್ನಾಗಿರುತ್ತೆ. ಅದು ಬಿಟ್ಟರೆ ಹಲಸಿನಕಾಯಲ್ಲಿ ಅದೇ ಬಸ್ಸಾರು ಹುಳಿ ಸಾರು ಅಷ್ಟೇ ಮಾಡೋದು. ಬೇರೆ ಕಡೆ ಎಲ್ಲ ಇದರಲ್ಲಿ ಹಪ್ಳ ಮಾಡ್ತಾರಂತೆ, ಹಪ್ಳ, ಪಾಯಸ, ಸ್ವೀಟು ಏನೇನೋ ತುಂಬ ಮಾಡ್ತಾರಂತೆ. ನಮ್ಮ ಕಡೆ ಅವೆಲ್ಲ ಮಾಡೋದಿಲ್ಲ. ಅದೇ ಈ ಕೆತ್ಕಾಯಿನ ನೀಟಾಗಿ ಈ ರೀತಿ ಕೆತ್ಕೋತಾ ಇದ್ದೀನಿ. ಆಮೇಲೆ ಅಡ್ಡಡ್ಡ ಉದ್ದುದ್ದ ಈ ಥರ ಕೊಚ್ಚೋ ಥರ ಕೊಚ್ಚಬೇಕು. ಕೆಲವರು ಚಾಕ್ದಲ್ಲಿ ಕಟ್ ಮಾಡ್ತಾರೆ. ಚಾಕ್ದಲ್ಲಿ ಕಟ್ ಮಾಡಿ ಬಾಕ್ಸ್ ರೀತಿ ಏನೇನು ಮಾಡ್ತಾರಲ್ಲ, ಸ್ಕ್ವೇರ್ ಶೇಪಲ್ಲೆಲ್ಲ ಕಟ್ ಮಾಡಿ ಹಾಕ್ತಾರೆ, ಕೊಯ್ದು ಎಲ್ಲ ತರಕಾರಿ ಥರ. ಆದರೆ ಅದು ಅಷ್ಟು ಚೆನ್ನಾಗಿರೋದಿಲ್ಲ ಪಲ್ಯ ಎಲ್ಲ ತಿನ್ನಬೇಕಾದ್ರೆ. ಈ ರೀತಿ ಮಚ್ಚಲ್ಲಿ ಹಿಂಗೆ ಕೊಚ್ತೀವಿ ನೋಡ್ರಿ ನಾವು. ಈ ರೀತಿ ಕೊಚ್ಚಿ ಮಾಡೋದ್ರಿಂದ
ಪಲ್ಯ ತುಂಬ ರುಚಿಯಾಗಿರುತ್ತೆ ತಿನ್ನೋದಕ್ಕೆ, ಸಾಂಬಾರು ಅಷ್ಟೇ ಟೇಸ್ಟಾಗಿರುತ್ತೆ. ನೋಡ್ರಿ ಕೆತ್ತಕಾಯಿ ಎಲ್ಲ ಕೆತ್ತಿಟ್ಟಿದ್ದೀನಿ, ನೀರೊಳಗೆ ಇಟ್ಟವ್ರೆ, ಅದು ಕಪ್ಪಾಗುತ್ತೆ ಅಂತ. ಏನಕ್ಕಮ್ಮ ಅಲ್ವಾ, ಕಪ್ಪಾಗುತ್ತೆ ಅಂತ. ಆಗ್ಲೇ ಕೆತ್ಬೇಕಾರೆ ಆಲ್ರೆಡಿ ಕಪ್ಪಾಗಿರುತ್ತೆ. ಹಂಗೆ ಇಕ್ಕಿದ್ರೆ ಎಲ್ಲ ಹಂಗೆ ಇನ್ನು ಜಾಸ್ತಿ ಕಪ್ಪಾಗ್ಬಿಡ್ತೈತೆ. ನೀರಲ್ಲಿ ಹಾಕಿಟ್ರೆ ನಾವು ಕೆತ್ತುವಾಗ ಹೆಂಗೆ ಇರುತ್ತೋ ಹಂಗೆ ಇರುತ್ತೆ. ಹೌದಾ, ಹಂಗಿಟ್ರೆ ಕಪ್ಪಾಗ್ಬಿಡುತ್ತೆ ಜಾಸ್ತಿ ಅಂತ ನೀರಲ್ಲಿ ಹಾಕ್ಬೇಕು. ಅದಕ್ಕೆ ನೀರಲ್ಲಿ ಹಾಕಿ ಮತ್ತೆ ಎಲ್ಲ ಕೆತ್ತಬೇಕಾದ್ರೆ ಮಚ್ಚಲೆಲ್ಲ ಕೆತ್ತೀವಲ್ಲ, ಕೊಂಡ ಮೇಲೆ ಇಟ್ಕೊಂಡು ಸ್ವಲ್ಪ ತೊಳಿಬೇಕಲ್ಲ ಚೆನ್ನಾಗಿ ನೀಟಾಗಿ. ಆಮೇಲೆ ಇಲ್ಲಿ ನೋಡ್ರಿ ಎಷ್ಟೊಂದು ಐಟಮ್ ತಗೊಂಡವ್ರು ಇವರು. ಅಂದರೆ ಮಸಾಲೆ ಐಟಮು, ಯಪ್ಪ, ಮೊಸರು ಎಲ್ಲ. ಏನು ವಿಶೇಷ ಮೇಡಮ್? ನಿನ್ಗೆ ಕೆತ್ಕಾಯಿ ಹುಳಿ ಸಾರು ತಿಂದು ತಿಂದು ಬೇಜಾರಾಗೈತಲ್ವಾ, ಅದಕ್ಕೆ ನಿನ್ಗೋಸ್ಕರ ಪ್ರೀತಿಯಿಂದ ಕೆತ್ಕಾಯಿ ಬಿರಿಯಾನಿ ಮಾಡ್ಕೊಡೋಣ ಅಂತ ಇದ್ದೀನಿ. ವಾವ್, ಸೂಪರ್. ಕೆತ್ಕಾಯಿ ಬಿರಿಯಾನಿ ಮಾಡ್ತಾರಂತೆ ನೋಡ್ರಿ. ಆ ಕೆತ್ಕಾಯಿ ಬಿರಿಯಾನಿ ಮಾಡೋದಕ್ಕೆ ಏನೇನು ತಗೊಂಡವ್ರೆ ಅಂದರೆ, ಬಿರಿಯಾನಿ ಮಾಡೋದಕ್ಕೆ ಮುಖ್ಯವಾಗಿ ಹಲಸಿನಕಾಯಿ ಬೇಕು. ನಾವು ಬೇರೆ ಕಡೆ ಎಲ್ಲ ಹಲಸಿನಕಾಯಿ ಅಂತಾರ, ಏನೋ ಹಲಸಿನ ಗುಜ್ಜೆನೋ ಏನೋ ಅಂತಾರೆ, ನಾವು ಕೆತ್ಕಾಯಿ ಅಂತೀವಿ, ಅದನ್ನು ಕೆತ್ತುತ್ತೀವಲ್ಲ ಅದಕ್ಕೋಸ್ಕರ ಕೆತ್ಕಾಯಿ ಅಂತೀವಿ. ಹಲಸಿನಕಾಯಿನ ಕೆತ್ತಿಟ್ಕೋಬೇಕು. ಆಮೇಲೆ ಸೋನಾ ಮಸೂರಿ ಅಕ್ಕಿ ತಗೊಂಡವ್ರೆ, ಬಟಾಣಿ ಹಸಿದ ನೀರಲ್ಲಿ ನೆನೆಸಿಟ್ಕೊಂಡವ್ರೆ. ಆಮೇಲೆ ಇದು ತರಕಾರಿ ಐಟಮ್ ಏನಂದ್ರೆ ಈರುಳ್ಳಿ. ಎಷ್ಟಮ್ಮ? 2 ಈರುಳ್ಳಿ, ಒಂದ್ 4 ಹಸಿಮೆಣಸಿನ್ಕಾಯಿ, 1 8 ಎಸ್ಲು ಬೆಳ್ಳುಳ್ಳಿ, 1 ಇಂಚು ಶುಂಠಿನ ತುರ್ದ್ಬಿಟ್ಟು ಇಟ್ಕೊಂಡಿರೋದು. ನೀವು ಬೇಕು ಅಂದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಹ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾವು ಹಾಕೋದಿಲ್ಲ, ಅದು ಯೂಸ್ ಮಾಡೋದು. ತಂದಿಟ್ಕೊಳಕ್ ಆಗಲ್ಲ, ತಂದಿಟ್ಕೊಂಡು ಜಾಸ್ತಿ ದಿನ ತಂದಿಟ್ಕೊಳಕ್ ಆಗಲ್ಲ ಅಂತಲ್ಲ, ನಾವ್ ಯೂಸ್ ಮಾಡಲ್ಲ ಅಷ್ಟೇ. ಇದು ಬೆಳ್ಳುಳ್ಳಿ ಪೇಸ್ಟ್ ಬದಲು ಫ್ರೆಶ್ ಆಗಿ ಮಾಡ್ಕೋತೀವಿ. ಫ್ರೆಶ್ ಆಗಿರುತ್ತೆ ಅಷ್ಟೇ ನೋಡ್ರಿ. ಆ ಫ್ರೆಶ್ ಆಗಿ ಅಂದ್ರೆ ಶುಂಠಿ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದ್ಬಿಟ್ಟು ತುರಿಯೋದು, ಅದು ಫ್ರೆಶ್ ಆಗಿ. ಮತ್ತೆ ಪುದೀನ, ಸ್ವಲ್ಪ ಕೊತ್ತಂಬರಿ, ಟೊಮೊಟೊ. ಎಷ್ಟಮ್ಮ? 1 ಚಿಕ್ಕ ಟೊಮೊಟೊ. ಮತ್ತೆ ಟೊಮೊಟೊ 1 ಚಿಕ್ಕದ್ ಯಾಕೆ ಹಾಕ್ತಾ ಇದೀನಿ ಗೊತ್ತಾ? ಮೊಸರು ಹಾಕ್ತಾ ಇದೀನಿ, ಸ್ವಲ್ಪ ನಿಂಬೆಹಣ್ಣು ಹಾಕ್ತೀನಿ, ನಿಂಬೆಹಣ್ಣಿನ ಹುಳಿ ಹಾಕ್ತೀನಿ. ಅದಕ್ಕೋಸ್ಕರ ಟೊಮೊಟೊ ಒಂದೇ ಒಂದು ತುಂಬಾ ಚಿಕ್ಕದ್ ತಗೊಂಡಿದ್ದೀನಿ. ನಿಂಬೆಹಣ್ಣು ಇಲ್ಲ ಅನ್ನೋ ಅಂತವ್ರು ಟೊಮೊಟೊ ಇನ್ನೊಂದನ್ನ ಸೇರಿಸ್ಕೋಬಹುದು. ಹೌದಾ? ಆಮೇಲೆ ಅಡುಗೆ ಎಣ್ಣೆ ಇಷ್ಟು ತಗೊಂಡವ್ರೆ. ಅದ್ ಹೇಳಿದ್ರಲ್ಲ, ಮೊಸರು, ನಿಂಬೆಹಣ್ಣು ಎಲ್ಲ ತಗೊಂಡವ್ರೆ. ಇದು ಮಸಾಲೆ ಐಟಮ್. ಅದೇನೇನಿಲ್ಲ, ನಿಮ್ಗೆ 2 ಏಲಕ್ಕಿ, 4 ಲವಂಗ, 2 ಪೀಸ್ ಚಕ್ಕೆ, 1 ಚಕ್ರ ಮೊಗ್ಗು, 1 ಪಲಾವ್ ಎಲೆ, ಸ್ವಲ್ಪ ಓಂಕಾಳು, ಸ್ವಲ್ಪ ಕಸ್ತೂರಿ ಮೆಥಿ, 2 ಮಿಕ್ಸ್ ಇದೆ. ಇದು ಜೀರಿಗೆ, ಧನ್ಯ, ಇದೆಲ್ಲ ಮಸಾಲೆಗೆ. ಅದು ಮಸಾಲೆ ಇದಕ್ಕೆ ಕುಕ್ಕರ್ಗೆ ಹಾಕೋದಕ್ಕೆ, ರೈಸ್ ಜೊತೆ ಕುಕ್ಕರ್ಗೆ ಹಾಕೋದಕ್ಕೆ ಮಸಾಲೆ, ರೈಸ್ ಬಿರಿಯಾನಿಗೆ. ನಾನು ಹೇಳ ಇದೇನೇನು ಅಂತ. ಹೇಳು. 2 ಲವಂಗ, ಲವಂಗ ಪಕ್ಕ ಇರೋದು ಏಲಕ್ಕಿ, 2 ಏಲಕ್ಕಿ, 2 ಏಲಕ್ಕಿ, 2 ಲವಂಗ, 2 ಪೀಸ್ ಚಕ್ಕೆ. ಆಮೇಲೆ ಇದೇನಿದು ಪುಡಿ ಎಲೆದು, ಕಸ್ತೂರಿ ಮೇಥಿ. ಅದು ಕಸ್ತೂರಿ ಮೇಥಿ. ಆಮೇಲೆ 1 ಚಕ್ರ ಐತೆ, ಚಕ್ರ ಮಗ್ಗು. ಇನ್ನೆರಡು ಇದು ಇದ್ರದ್ದು ಹೂವ, ಅನಾನಸ್ ಹೂವ ಅಂತಾರೆ. ಕರೆಕ್ಟಾ? ಕರೆಕ್ಟಾ? ಅನಾನಸ್ ಹೂವ. ಫಸ್ಟ್ ಏನ್ ಮಾಡ್ಬೇಕು? ಆನ್ ಮಾಡ್ಬೇಕು. ಹೌದಾ? ಫಸ್ಟ್ ಅದೇ ತಾನೇ ಎಲ್ಲಾರು ಮಾಡ್ಬೇಕು. ಈಗ ಇದೆಲ್ಲ ಮಸಾಲೆ ತಗೊಂಡಿದೀವಲ್ವಾ, ಈ ಮಸಾಲೆನೆಲ್ಲ ಹಾಕೋತೀವಿ. ಎಣ್ಣೆ ಏನು ಹಾಕೋದು, ಎಣ್ಣೆ ಏನು ಹಾಕಂಗೆ ಹುರ್ಕೋಬೇಕು. ಇದು ಸ್ವಲ್ಪ ಘಮ ಬರಬೇಕು, ಆ ರೀತಿ ಹುರ್ಕೋಬೇಕು. ಎಣ್ಣೆ ಹಾಕಲ್ಲ, ಎಣ್ಣೆ ಏನು ಹಾಕಲ್ಲ. ಇದು ಧನ್ಯ ಇಲ್ವಲ್ಲ, ಧನ್ಯ ಇವಾಗ ನೀನೆಲ್ಲ ಹಾಕ್ತೀಯ, ಎಲ್ಲಾರ ಮನೇಲಿ ಎಲ್ಲ ಇರುತ್ತೆ ಅನ್ಬೇಕಲ್ಲ. ಆದ್ರೆ ಕೆಲವ್ರ ಮನೇಲಿ ಧನ್ಯ ಕಾಳು ಇಟ್ಕೊಂಡಿರಲ್ಲ, ಅವ್ರೇನ್ ಮಾಡ್ಬೋದು? ಧನ್ಯ ಇಲ್ಲ ಅಂದ್ರೇನು, ಧನ್ಯ ಪೌಡರ್ ಇರುತ್ತಲ್ವಾ, ಧನ್ಯ ಇಲ್ಲ ಅಂದ್ರೆ ಧನ್ಯ ಪೌಡರ್ ಹಾಕೋದು. ಪೌಡರ್ ಹಾಕಿ ಮಾಡೋದು. ಮೆಣಸಿನಕಾಯಿ ಬದಲು ಖಾರದ ಪುಡಿ ತಗೊಂಡಿದೀವಲ್ವಾ, ಹಂಗ ಆತರ. ನೋಡ್ರಿ ಎಲ್ಲ ಹುರಿದು ಮತ್ತೆ ಅದೇ ಪ್ಲೇಟ್ಗೆ ಇಟ್ಕೊಳಕ್, ಮತ್ತೆ ಅದೇ ಪ್ಲೇಟ್ಗೆ ಮಿಕ್ಸಿಗೆ ಹಾಕಲ್ವಾ ರುಬ್ಬಕ್ಕೆ. ಅದು ಸ್ವಲ್ಪ ತಣ್ಣಗಾಗ್ಬೇಕು. ಬಿಸಿ ಇರೋದ್ನೇ ಹಾಕಿದ್ರೆ ಅದು ಪೌಡ್ರ್ ಫ್ಲೇವರ್ ಎಲ್ಲ ಹೋಗ್ಬಿಡುತ್ತೆ. ಹೌದಾ? ಅದಕ್ಕೋಸ್ಕರ ಮತ್ತೆ ಹಂಗೆ ನಾವು ಏನ್ರಲ್ಲಾದ್ರೂ ಫ್ರೈ ಮಾಡಿರ್ತೀವಲ್ವಾ, ಅದ್ರಲ್ಲೇ ಬಿಡಬಾರ್ದು. ಅದ್ರಲ್ಲೇ ಬಿಟ್ರು ಸೀದೋಗ್ಬಿಡುತ್ತೆ ಒಂಥರ. ಹೌದಾ? ಅದಕ್ಕೋಸ್ಕರ ಅದು ಎಲ್ಲ ಫ್ರೈ ಮಾಡ್ತಿದ್ದಂಗೆ ಒಂದು ಪ್ಲೇಟ್ಗೆ ತೆಗ್ದಿಕ್ಕಿ ಸ್ವಲ್ಪ ತಣ್ಣಗಾದ್ಮೇಲೆ ಹಾಕ್ಬೇಕು. ಬಿಸಿ ಇದ್ದಂಗೆ ಹಾಕಿದ್ರೆ ಅದ್ರ ಫ್ಲೇವರ್ ಹೋಗುತ್ತೆ. ಏನೇನು ಹಾಕೋದು? ಅದೇ ನಾನೆಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ವಾ, ಅದನ್ನೆಲ್ಲ ಹಾಕಿದೀನಿ. ಅದ್ರ ಜೊತೆಗೆ 1 ಟೇಬಲ್ ಸ್ಪೂನ್ ಆಗೋ ಅಷ್ಟು ಅರಿಶಿನ, ಕಲರ್ ಬರ್ಲಿ ಅಂತ ಅರಿಶಿನ. ಚಿತ್ರಾನ್ನಕ್ಕೂ ಹಾಕ್ತಾರೆ, ಬಿರಿಯಾನಿಗೂ ಹಾಕ್ತಾರೆ. ಅರಿಶಿನ ಇಲ್ದೆ ಏನು ಮಾಡಕ್ಕೆ. ಖಾರದ ಪುಡಿ, ಖಾರದ ಪುಡಿ. ಖಾರ ನೋಡ್ಕೊಂಡು ಸೇರಿಸ್ಕೊಳ್ರಿ. ಸ್ವಲ್ಪ ಸ್ಟ್ರಾಂಗ್ ಆಗಿದ್ರೆ ಚೆನ್ನಾಗಿರುತ್ತೆ ಬಿರಿಯಾನಿ. ಈಗ ಇದನ್ನ ರುಬ್ಕೋತೀನಿ. ಅಷ್ಟೇನಾ ರುಬ್ಬಕ್ಕಾಗೋದು? ಅದೆಲ್ಲ ಮಿಕ್ಸ್ ಸೇರಿ ಖಾರದ ಪುಡಿ. ಇನ್ನೊಂದು ನಾನು ಹೇಳೋದು, ಮತ್ತೆ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಥವಾ ತುರ್ದಿಟ್ಕೊಳ್ಳೋದಕ್ಕಾಗಲ್ಲ ಅನ್ನೋಂಥವ್ರು ಶುಂಠಿ ಬೆಳ್ಳುಳ್ಳಿನ ಇದ್ರಲ್ಲೇ ಹಾಕ್ಬಿಟ್ಟು ರುಬ್ಕೋಬಹುದು. ಡ್ರೈ ರೋಸ್ಟ್ ಮಾಡ್ಕೋಬೇಕು ಅಂತ ಹೇಳಿ ಡ್ರೈ ರೋಸ್ಟ್ ಮಾಡ್ಕೊಂಡು ಮಿಕ್ಸಿಗೆ ರುಬ್ಕೋತೀನಿ ಅಂತೆ. ಅದು ಖಾರದ ಪುಡಿ ಏನೋ ಸೇರಿಸಿ
ಅದಕ್ಕೆ ಆಮೇಲೆ ನೀರ್ ಯಾಕೆ ಹಾಕ್ತೆ? ಡ್ರೈ ರೋಸ್ಟ್ ಅಂದ್ರೆ ನೀರ್ ಹಾಕ್ತಾರ? ಏನ್ ಗೊತ್ತಾ, ಇದನ್ನ ಹಂಗೆ ರುಬ್ಕೊಂಡ್ರೆ ಬೇಗ ಪುಡಿ ಪುಡಿ ಆಗ್ತೈತಿ, ನುಣ್ಣಗಾಗ್ತೈತಿ. ಸ್ವಲ್ಪ ನೀರ್ ಹಾಕ್ಬಿಟ್ಟು ರುಬ್ಬಿದ್ರೆ ನುಣ್ಣಗಾಗಲ್ಲ. ಅದಕ್ಕೆ ಫಸ್ಟ್ ಸ್ವಲ್ಪ ಹಂಗೆ ರುಬ್ಕೊಂಡು ಆಮೇಲೆ ಸ್ವಲ್ಪ ನೀರ್ ಹಾಕೊಂಡು ರುಬ್ಕೋಬೇಕು. ಅದಕ್ಕೆ ಪೇಸ್ಟ್ ತರಬೇಕು, ಅದು ಪೌಡರ್ ತರ ಅಲ್ಲ, ಪೇಸ್ಟ್ ತರಬೇಕು. ಬೇಕು ಅಂದ್ರೆ ಪೌಡ್ರು ಮಾಡ್ಕೋಬಹುದು. ನಾನು ಇನ್ನೇನು ಹೆಂಗೂ ಎಲ್ಲ ಸೇರ್ಸ್ ಹಾಕ್ತೀನಲ್ವಾ, ನಾನು ಜಾಸ್ತಿ ಮಾಡಿಲ್ವಲ್ಲ, ಎತ್ತಿಕೋ ಅಷ್ಟು ಪೌಡ್ರು, ಅದಕ್ಕೋಸ್ಕರ ನಾನು ಎಲ್ಲ ಒಟ್ಟಿಗೆ ಸೇರಿಸಿ ನೀರನ್ನು ಸೇರಿಸ್ಕೊಂಡು ರುಬ್ಕೊಂಡಿದೀನಿ. ಫಸ್ಟ್ ಹಂಗೆ ರುಬ್ಕೊಂಡಿದೀನಿ, ಅದು ನುಣ್ಣಗಾದ್ಮೇಲೆ ನೀರನ್ನ ಸೇರಿಸ್ಕೊಂಡು ರುಬ್ಕೊಂಡಿದೀನಿ. ರುಬ್ಕೊಳ್ಳೋವಾಗ ಹಂಗೆ ರುಬ್ಕೊಂಡು ಒಂಚೂರು ಪುಡಿ ಆದ್ಮೇಲೆ ಅದಕ್ಕೆ ನೀರು ಸೇರಿಸಿ ಈ ರೀತಿ ಪೇಸ್ಟ್ ರೀತಿ ರುಬ್ಕೊಂಡವ್ರೆ. ನೀನು ರುಬ್ಕೊಂಡಿದ್ಯಲ್ಲ, ಅದೊಂಥರ ಹೆಂಗ್ ಬರ್ತೈತೆ ಗೊತ್ತಾ ಸ್ಮೆಲ್ಲು? ಮ್ಯಾಗಿಗೆ ಹಾಕ್ತಾರಲ್ಲ ಮಸಾಲೆ ಪೌಡ್ರು, ಮ್ಯಾಗಿ ಮಸಾಲ ಅಂತಾರಲ್ಲ, ಮ್ಯಾಗಿ ಪ್ಯಾಕೆಟ್ ಜೊತೆ ಕೊಡ್ತಾರಲ್ಲ, ಆ ಥರ ಮಸಾಲೆ ಪೌಡ್ರ್ ಥರ ಸ್ಮೆಲ್ ಬರ್ತೈತೆ. ಈಗ ಎರಡನೇ ಅಂತ ಸ್ಟವ್ ಮೇಲೆ ಕುಕ್ಕರ್ ಇಟ್ಕೋಬೇಕು. ಮೊದಲನೇ ಅಂತ ಡ್ರೈ ರೋಸ್ಟ್ ಮಾಡಿ ರುಬ್ಕೊಳೋದಲ್ವಾ? ಎರಡನೇ ಸ್ಟೆಪ್ಪು ಕುಕ್ಕರ್ ಇಟ್ಕೊಳ್ಳೋದು. ಈಗ ಕುಕ್ಕರು ತಳ ಬಿಸಿ ಆಗೋದಕ್ಕೂ ಮುಂಚೆ ಅಕ್ಕಿನ ತೊಳೆದ್ಬಿಟ್ಟು ಇದೆಲ್ಲ ಫ್ರೈ ಮಾಡ್ಕೊಳ್ಳೋವರೆಗೂ ನೆನಾಕ್ತೀನಿ. ಮೊದಲನೇ ಅಂತ ಅದು ಡ್ರೈ ರೋಸ್ಟ್ ರುಬ್ಕೊಳೋದೇನಾ? ಎರಡನೇ ಅಂತ ಕುಕ್ಕರ್ ಬಿಸಿಗಿಟ್ಟು ಬಿಸಿಗಿಟ್ಟಿದೀನಿ. ಈಗ ಎಣ್ಣೆ ಸೇರಿಸ್ಕೊತಾ ಇದೀನಿ. ಅಡುಗೆ ಎಣ್ಣೆ ಹಾಕೊಂಡು ಎಣ್ಣೆ ಸ್ವಲ್ಪ ಬಿಸಿ ಆಗ್ಬೇಕು. ಹೌದಾ? ಎಣ್ಣೆ ಬಿಸಿ ಆದ್ಮೇಲೆ ಅದನ್ನ ಹಾಕೋಣದು, ಅದಕ್ಕೆ ಒಗ್ಗರಣೆ ಹಾಕೊಂಡಂಗೆ ಅದನ್ನ ಫ್ರೈ ಮಾಡ್ಕೋಬೇಕು ಎಣ್ಣೆಲಿ. 1 ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು. ಸಿಗೋಗಲ್ವಾ ಅದು? ಏನು ಸಿಗೋಗ್ತತೆ, ಎಣ್ಣೆ ಹಾಕಿದೀವಲ್ವಾ. ಹೌದಾ? ಇದನ್ನ ಫ್ರೈ ಮಾಡೋದ್ರಿಂದ ಇದು ಫ್ಲೇವರ್ ಬಿಟ್ಕೊಳ್ಳುತ್ತೆ. ಹೌದಾ? ಅದಕ್ಕೋಸ್ಕರ ಇದನ್ನ ಫ್ರೈ ಮಾಡ್ಕೋಬೇಕು. ಈಗ ಇದು 1 ನಿಮಿಷ ಫ್ರೈ ಮಾಡಿದ್ದಾಯ್ತು. ಈಗ ತುರ್ದಿರೋ ಅಂತ ಶುಂಠಿ ಬೆಳ್ಳುಳ್ಳಿ ಹಾಕತ್ತೀಯ? ಆಮೇಲೆ ಹಸಿಮೆಣಸಿಕಾಯಿ, ಇದು ಫ್ಲೇವರ್ಗೋಸ್ಕರ. ಹೌದಾ? ಹಸಿಮೆಣಸಿಕಾಯಿ ಹಾಕೋದು ಫ್ಲೇವರ್ಗೋಸ್ಕರ. ಖಾರಕ್ಕಲ್ಲ, ಖಾರಕ್ಕೆ ಸ್ಟವ್ ಸ್ವಲ್ಪ ಕಡಿಮೆ ಮಾಡ್ಬಿಟ್ಟು ಫ್ರೈ ಮಾಡ್ಕೋತೀನಿ. ಇಲ್ಲಾಂದ್ರೆ ಶುಂಠಿ ಬೆಳ್ಳುಳ್ಳಿ ಎಲ್ಲ ತಳಾಡಿಬಿಡುತ್ತೆ. ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಹಸಿ ವಾಸನೆ ಹೋಗ್ಬೇಕು. ಈಗ ಶುಂಠಿ ಬೆಳ್ಳುಳ್ಳಿ ಫ್ರೈ ಮಾಡ್ಕೊಂಡು ಹಸಿಮೆಣಸಿಕಾಯಿ ಫ್ರೈ ಮಾಡ್ಕೊಂಡು ಈರುಳ್ಳಿನ ಸೇರಿಸ್ಕೊತೀನಿ. ಈರುಳ್ಳಿ ಟೊಮೊಟೊ ಹಾಕಂಗಿಲ್ವಾ? ಫಸ್ಟ್ ಈರುಳ್ಳಿ ಫ್ರೈ ಮಾಡ್ಕೊಂಡ್ಮೇಲೆ ಟೊಮೊಟೊ ಹಾಕ್ತೀನಿ. ಹೌದಾ? ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕು. ಈರುಳ್ಳಿನ ವೆಜ್ ಬಿರಿಯಾನಿ ಮಾಡ್ಲಿ ಅಥವಾ ಈ ತರ ಕೆಚ್ಚಕಾಯಿ ಬಿರಿಯಾನಿ ಮಾಡ್ಲಿ, ಏನೇ ಮಾಡಿದ್ರು ಉದ್ದುದ್ದು ಕಚ್ಚಾಕ್ಬೇಕು. ಟೊಮೊಟೊ ಸೇರಿಸ್ಕೊತೀನಿ. ಟೊಮೊಟೊ ಸೇರಿಸ್ಕೊಂಡು ಹಂಗೆ ಬಟಾಣಿನ ಸೇರಿಸ್ಕೊತೀನಿ. ಬಟಾಣಿ ನೆನ್ಸಿಟ್ಟಿದ್ದೆ, ನೆನ್ಸಿರೋಂತ ಬಟಾಣಿ. ಹಸಿ ಬಟಾಣಿ ಸಿಕ್ಕಿದ್ರೆ ಹಾಕೋದಾ? ಹೌದಾ? ಅದಿನ್ನೂ ಒಳ್ಳೇದಲ್ವಾ, ತಪ್ಪುತ್ತೆ. ಟೊಮೊಟೊನು ಚೆನ್ನಾಗಿ ಫ್ರೈ ಆಗ್ಬೇಕು ಎಣ್ಣೆಲಿ. ಮತ್ತೆ ಇದಕ್ಕೆ ಬೇಕಾದ್ರೆ ಸ್ವಲ್ಪ ಎಣ್ಣೆ ಸ್ವಲ್ಪ ತುಪ್ಪ ಸೇರಿಸ್ಕೊಂಡು ಮಾಡ್ಕೋಬಹುದು. ನಾನು ಬರೀ ಎಣ್ಣೆ ಸೇರಿಸ್ಕೊಂಡು ಮಾಡ್ಕೋತಾ ಇದ್ದೀನಿ. ಈಗ ಕೆತ್ಕಾಯಿನ ತಗೋತೀನಿ ಸ್ವಲ್ಪ. ಇದು ಅಮ್ಮ ಕೆತ್ಕಾಯಿ ಅಂದ್ರೆ ಗೊತ್ತಾಗಲ್ಲಮ್ಮ ಕೆಲವ್ರಿಗೆ. ಹಲಸಿನಕಾಯಿ ಕೆತ್ತಿರೋದ್ನ, ಹಲಸಿನಕಾಯಿ ಕೆತ್ತಿರೋದ್ನ ನೋಡ್ರಿ, ಹಲಸಿನಕಾಯಿ ಕೆತ್ತಿಟ್ಟಲ್ಲ ಅದನ್ನ ನೋಡಿ. ನಾನು ಈ ತರ ಅಂದ್ರೆ ಇದು ಜಾಸ್ತಿ ಐತಲ್ವಾ, ಇಷ್ಟು ಬೇಕಿಲ್ಲ ನಮ್ಗೆ, ಸ್ವಲ್ಪ ಸಾಕಲ್ಲ. ಈ ತರ ಜಾಲ್ರ ತರ ಬರುತ್ತಲ್ಲ, ಆ ತರದ್ರಲ್ಲಿ ತಕ್ಕೋಬೇಕು. ಯಾಕಂದ್ರೆ ನೀರ್ ಏನಾದ್ರು ಇದ್ರೆ ಬಸ್ಕೊಳುತ್ತೆ ಅಂತ. ನೀವು ದೊಡ್ಡದಾಗಿ ಬೇಕಿದ್ರು ಕಟ್ ಮಾಡಿ ಮಾಡ್ಕೋಬಹುದು, ಅಥವಾ ಈ ತರ ಕೊಚ್ಬಿಟ್ಟು ಬೇಕಾದ್ರೂ ಮಾಡ್ಕೋಬಹುದು. ಕೆಚ್ಚಕಾಯಿ ಎಲ್ಲ ಫ್ರೈ ಆಗೈತೆ. 5 ನಿಮಿಷ ಫ್ರೈ ಮಾಡ್ಕೊಂಡಿದೀನಿ. ಹೌದಾ? ಈಗ ಇದಕ್ಕೆ ಎಲ್ಲ ಮಸಾಲೆ ರುಬ್ಬಿರೋದು ಎಲ್ಲ ಸೇರಿಸ್ಕೊಬಿಡೋಣ. ಫಸ್ಟ್ ನಾನು ರುಬ್ಬಿರೋ ಅಂತ ಮಸಾಲೆನ ಸೇರಿಸ್ಕೊತೀನಿ. ಹೌದಾ? ಮೊದಲನೇ ಸ್ಟೆಪ್ ಅಲ್ಲಿ ರುಬ್ದಲ್ಲ ಅದು. ಆಮೇಲೆ ಮೊಸರು ಸೇರಿಸ್ಕೊತೀನಿ. 4 ಟೇಬಲ್ ಸ್ಪೂನ್ ಐತೆ ಮೊಸರು. ಹೈ ಫ್ಲೇಮ್ ಅಲ್ಲಿ ಎಲ್ಲ ಫ್ರೈ ಮಾಡೋದಕ್ಕೆ ಹೋಗ್ಬಾರ್ದು. ಮೊಸರು ಸೇರಿಸಿದ್ಮೇಲೆ ಅದ್ರ ಫ್ಲೇವರ್ ಎಲ್ಲ ಹೋಗ್ಬಿಡುತ್ತೆ. ಅದಕ್ಕೆ ಈಗ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಎರಡನ್ನೂ ಸೇರಿಸ್ಕೊತಾ ಇದೀನಿ. ಕೊತ್ತಂಬರಿ ಅಂತೂ ಕೆಂಪಗಾಗ್ಬಿಟ್ಟೈತೆ ಬಿಸಿಲಿಗೆ. ಬಿಸಿಲು ಜಾಸ್ತಿ ಅಲ್ವಾ, ಅದಕ್ಕೆ. ಹಲಸಿನಕಾಯಿ, ಬಟಾಣಿ, ಮಸಾಲೆ ಇದೆಲ್ಲ ಹಾಕಿ ಫ್ರೈ ಮಾಡವ್ರೆ. ಈಗ ಅದು ಏನಮ್ಮ ಅದೇನೋ ಕುದಿತೈತೆ, ಅದೇನೋ ಹೇಳ್ದಲ್ಲ, ಏನೋ ಇಲ್ಲ, ಎಣ್ಣೆ ಬಿಡ್ತಾ ಇದೆ. ಎಣ್ಣೆ ಬಿಡ್ತೈತೆ. ಹಂಗೆ ಎಣ್ಣೆ ಬಿಟ್ರೆ ಚೆನ್ನಾಗಾಗಿದೆ ಅಂತ.
ಆಮೇಲೆ ಅಕ್ಕಿ ಹಾಕ್ಬೇಕಾ? ಆಮೇಲೆ ಇನ್ನೊಂದ್ಸರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಹಾಂ, ಈಗ ಅಕ್ಕಿ ಹಾಕ್ತೀನಿ. ಹೌದಾ? ಅಕ್ಕಿನ ಸೇರಿಸ್ಬಿಟ್ಟು ಎಲ್ಲ ಒಂದ್ಸರಿ ಸುಮ್ನೆ ಮಿಕ್ಸ್ ಮಾಡ್ಕೋತೀನಿ. ಸುಮ್ನೆ ಹಿಂಗಂದಂಗೆ ಎಲ್ಲ ತಿರ್ಗಿಸ್ಬಿಟ್ರೆ ಅದ್ ಅಕ್ಕಿ ಎಲ್ಲ ಮುರಿದೋಗ್ಬಿಡ್ತೈತೆ, ಅನ್ನ ಚೆನ್ನಾಗಾಗಲ್ಲ, ಮೆತ್ಕಾಗ್ತೈತೆ. ಅದಕ್ಕೆ ಇದಕ್ಕೆಲ್ಲ ಹಾಕದ್ ಮುಗಿತಾ? ಇನ್ನೂ ಏನಾರ ಬ್ಯಾಲೆನ್ಸ್ ಐತಾ? ಎಲ್ಲ ಹಾಕದ್ ಮುಗೀತು. ಇನ್ನು ನೀರ್ ಹಾಕ್ಬೇಕಲ್ವಾ? ಈ ಲೋಟದಲ್ಲಿ 1.5 ಲೋಟ ಅಕ್ಕಿ ತಗೊಂಡಿದ್ದೆ, ಸೋನಾ ಮಸೂರಿ ಅಕ್ಕಿ. ಇದೇ ಲೋಟದಲ್ಲಿ ನಾನು 2.5 ಲೋಟ ನೀರ್ ಹಾಕ್ತೀನಿ. ನೆನ್ಸಿಟ್ಟಿದ್ನಲ್ವಾ ಅದಕ್ಕೆ. ನೆನ್ಸಿಲ್ಲ ಅಂದ್ರೆ 3 ಲೋಟ ನೀರ್ ಹಾಕ್ಬೇಕಾಗುತ್ತೆ. 1 ಲೋಟಕ್ಕೆ 2 ಲೋಟ ತರ. ಹಂಗ? ಈಗ 1 ಲೋಟಕ್ಕೆ 1/4 ಲೋಟ ತರ ನನ್ಗೆ ಲೆಕ್ಕ ಬರುತ್ತೆ ಗಣಿತ. ಹೌದಾ? ಸ್ವಲ್ಪ ವೀಕ್ ಅಷ್ಟೇ. 2.5 ಲೋಟ ನೀರ್ ಹಾಕ್ತಾ ಇದೀನಿ. ಸಾಕಾಗುತ್ತಾ? ಓ ಸಾಕು. ಇದು ಬೇರೆ ಐತಲ್ಲ, ಬರೀ ಅಕ್ಕಿಗೆ ಹಾಕ್ತಿಲ್ಲ ನೀನ್, ನೀರು ಅಕ್ಕಿಗೆ ಹಾಕ್ತೆ. ಅದೇನೋ ಇದೈತಲ್ಲ, ಅದು ಎಲ್ಲ ಎಣ್ಣೆ ಚೆನ್ನಾಗಿ ಫ್ರೈ ಮಾಡಿದೀವಲ್ವಾ, ಬೇಯುತ್ತೆ. ಅದಕ್ಕೆ ನೀರಿನ ಅಂಶ ಬೇಡವಾ? ನೀರು ಬೇಯೋದಕ್ಕೆಲ್ಲ ಕುದಿಯಕ್ಕೆಲ್ಲ? ಆಗುತ್ತೆ ಆಗುತ್ತೆ. ಹೌದಾ? ಈಗ ಎಲ್ಲ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಇದು ಕುದಿಬೇಕು ಸ್ವಲ್ಪ. ಕೊತ ಕುದಿಬೇಕಾ? ಕೊತ ಏನ್ ಬೇಡ, ಕುದ್ರೆ ಸಾಕು. ಹೌದಾ? ಕುದ್ಮೇಲೆ ಉಪ್ಪು ನಿಂಬೆಹಣ್ಣಿನ ರಸ ಸ್ವಲ್ಪ ಹಾಕ್ಬಿಟ್ಟು 2 ವಿಸಲ್ ಕೂಗ್ಸಿರೆ ಸಖತ್ತಾಗಿ. ಅದು ಇದೇ ಹಾಕಿಲ್ಲ, ವಿಸಲ್ ಹಾಕಿಲ್ಲ ಅದಕ್ಕೆ. ಕುದಿಬೇಕು. ಕುದ್ಮೇಲೆ ಇನ್ನೊಂದ್ಸಲ ತಿರ್ಬೇಕಾ? ಕುದ್ಮೇಲೆ ಉಪ್ಪು, ಹುಣಸೆಹಣ್ಣು ಅಂತೀನಿ, ನಿಂಬೆಹಣ್ಣಿನ ರಸ, ಉಪ್ಪು ನಿಂಬೆಹಣ್ಣಿನ ರಸ ಹಾಕ್ಬಿಟ್ಟು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಕುಕ್ಕರ್ ಕ್ಯಾಪ್ ನ ಕ್ಲೋಸ್ ಮಾಡಿ 2 ವಿಸಲ್ ಕೂಗಿಸ್ಕೊಂಡ್ರೆ ಸಖತ್ತಾಗಿರೋ ಬಿರಿಯಾನಿ ರೆಡಿ. ಕುದೀತಾ ಐತೆ, ತಕ್ಕಷ್ಟು ಉಪ್ಪು ಹಾಕ್ತಾ ಇದೀನಿ. ಕುದಿಯೋ ಟೈಮಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೇಕು. ಒಂದು 1/4 ಭಾಗ ಅಷ್ಟು ನಿಂಬೆಹಣ್ಣು ತಗೊಂಡವ್ರೆ, ಆ ನಿಂಬೆಹಣ್ಣು ನಿಂತ್ಕೊಂಡ್ರು. ಜಾಸ್ತಿ ತಗೋಬಾರ್ದಲ್ಲ, ನಿಂಬೆಹಣ್ಣು ಹಾಕ್ಬಾರ್ದು. ಯಾಕೆಂದ್ರೆ ಮೊಸರು, ಒಂದು ಟೊಮೊಟೊ ಬೇರೆ ಹಾಕವ್ರೆ, ಅದೆಲ್ಲ ಹಾಕ್ಬಿಟ್ಟು ಎಲ್ಲ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದೀನಿ. ತಿರ್ಬೇಕು, ಸುಮ್ಮನೆ ನಿಧಾನಕ್ಕೆ ತಿರ್ಬೇಕು. ತಿರ್ಕೊಂಡು ಕುಕ್ಕರ್ ಕ್ಯಾಪ್ ಹಾಕಿ 2 ವಿಸಲ್ ಕೂಗಿಸ್ಕೋತೀನಿ. 2 ವಿಸಲ್ ಕೂಗಿದ್ರೆ ಸಾಕ? ಬಿರಿಯಾನಿ ರೆಡಿನಾ? ಗಮಗಮಿಸುವ ಬಿರಿಯಾನಿ. ಗಮ್ ಅಂತ ಇಲ್ವಾ ಇವಾಗ? ಅಲ್ಲ, ಅದಕ್ಕೆ ಹೇಳಿದ್ದು ಗಮಗಮಿಸುವ ಬಿರಿಯಾನಿ ರೆಡಿ. ಈಗಲೇ ಗಮ್ಮ ಬೇಗ ಕೂಗುತ್ತೆ. ಯಾಕೆ ಗೊತ್ತಾ, ನಾವು ಕುದಿಯಸಿದೀವಲ್ವಾ ಚೆನ್ನಾಗಿ, ಬೇಗ ಕೂಗುತ್ತೆ ಕುಕ್ಕರ್. ಅಷ್ಟೇ? ಇನ್ನೂ ಏನು ಹಾಕೋದಿಲ್ವಾ ಬಿರಿಯಾನಿಗೆ? ಮುಗಿತಾ? ಈ ಚಿತ್ರಾನ್ನ ಗೊತ್ತಾ ನಿಂಗೆ? ಗೊತ್ತಿಲ್ಲ. ಚಿತ್ರಾನ್ನ ಗೊತ್ತು. ಅದೇನ್ ಪಾರಿಂದ ಬೇರೆ ದೇಶದ ತಿಂಡಿ ಈ ತರ ಹೇಳ್ತೀಯ? ಗೊತ್ತಿಲ್ಲ. ಅಲ್ಲ, ನೀನ್ ಏನೋ ಹೇಳ್ತೀಯ ಅನ್ಕೊಂಡೆ, ನಾನೇನೋ ಗೊತ್ತಿಲ್ಲ. ಅದು ನೀನೆ ಎಲ್ಲ ಹಾಕದ್ ಮುಗಿತಾ ಅಂದಲ್ವಾ, ಅದಕ್ಕೆ ಅಂದಲ್ವಾ, ಹಂಗೆ ಚಿತ್ರಾನ್ನ ಗೊತ್ತಾ ಅಂದ್ರೆ ಇಲ್ಲ ಅಂದೆ. ಹೇಳು, ಚಿತ್ರಾನ್ನ ಗೊತ್ತಿಲ್ದೇನು? ಮಸ್ತಾಗಿ ಮಾಡ್ತೀನಿ ಚಿತ್ರಾನ್ನ, ಹೇಳು. ಆ ಚಿತ್ರಾನ್ನ ಅದನ್ನ ಬಡವರ ಬಿರಿಯಾನಿ ಅಂತಾರೆ. ಅದಕ್ಕೊಂದ್ ಹೆಸರು. ಈ ಕಡ್ಲೆಕಾಯಿನ ಬಡವರ ಬಾದಾಮಿ ಅಂತಾರಲ್ಲ, ಚಿತ್ರಾನ್ನ ಬಡವರ ಬಿರಿಯಾನಿ ಅಂತಾರೆ. ಈ ಚಿತ್ರಾನ್ನ ಐತಲ್ಲ, ಅದೊಂಥರ ಗಂಡು ಹುಡುಗರ ತರ. ಅದಕ್ಕೆ ಬಿರಿಯಾನಿ ಐತಲ್ಲ, ಅದು ಹೆಣ್ಮಕ್ಳು ತರ. ಅದಂಗೆ ಏನೋ ಹೊಸ್ತಾಗೇನೋ ಹೇಳ್ತಾ ಇದೀಯಪ್ಪ. ಹೆಂಗ್ ಗೊತ್ತಾ? ಚಿತ್ರಾನ್ನಕ್ಕೆ ಏನ್ ಬೇಕು? ಈರುಳ್ಳಿ, ಹಸಿಮೆಣಸಿಕಾಯಿ, ಕರಿಬೇವು, ಸಾಸಿವೆ, ಕಡಲೆ ಬೀಜ, ಕಡಲೆಬೇಳೆ ಇದ್ರೆ ಹಾಕಿ ಒಗ್ಗರಣೆ ಹಾಕ್ಬಿಟ್ರೆ ಮುಗಿ ಚಿತ್ರಾನ್ನ ರೆಡಿ. ಸಿಂಪಲ್. ರೆಡಿ ಆಗೋದು ಬೇಗ ಆಗೋದು ಚಿತ್ರಾನ್ನ. ಅದಕ್ಕೆ ಹಾಕೋ ಐಟಮ್ ಕಡಿಮೆ. ಇಲ್ಲ ಎಲ್ಲೇದಿಲ್ವಲ್ಲ, ಹಾಕೋದು ಐಟಮ್ ಕಡಿಮೆ. ಆದ್ರೆ ಬಿರಿಯಾನಿಗೆ ಇಷ್ಟು ಹಾಕ್ಬೇಕು ಐಟಮ್ ನೋಡಿ, ಎಷ್ಟು ಐಟಮ್ ಅಲ್ವಾ? ಎಲ್ಲ ಹಾಕ್ಬೇಕು ಜಾಸ್ತಿ. ಮತ್ತೆ ಆಗೋದು ರೆಡಿ ಆಗೋದು ಲೇಟು ಚಿತ್ರಾನ್ನಕ್ಕಿಂತ. ಹೆಣ್ಮಕ್ಳು ಲೇಟಾಗಿ ರೆಡಿ ಆಗ್ತಾರೆ, ಅವ್ರ ಮೇಕಪ್ ಅದು ಇದು ಜಾಸ್ತಿ ಬೇಕು. ಹಂಗೆ ಬಿರಿಯಾನಿ 1 ನಿಮಿಷ, ಬಿರಿಯಾನಿ ಹೆಣ್ಮಕ್ಳು ತರ, ಚಿತ್ರಾನ್ನ ನಮ್ ಗಂಡ್ ಮಕ್ಳು ತರ. ಏನ್ ಗೊತ್ತಾ, ಬಿರಿಯಾನಿ ಎಷ್ಟು ರುಚಿಯಾಗಿರುತ್ತೋ ಹೆಣ್ಮಕ್ಳು ಅಷ್ಟೇ ಲಕ್ಷಣವಾಗಿ ಸುಂದರವಾಗಿರ್ತಾರೆ. ಆಯ್ತಾ? ಗಂಡ್ ಮಕ್ಳು ಎಷ್ಟು ಬೇಗ ರೆಡಿ ಆಗ್ತಾರೋ ಚಿತ್ರಾನ್ನ ತರ, ಹಂಗೆ ಅವರು ಚಿತ್ರಾನ್ನ ತರ ಹಂಗೆ ಇರ್ತಾರೆ. ಆಯ್ತಾ? ಚಿತ್ರಾನ್ನ ಅದು ಒಂದು ನಾರ್ಮಲ್ ಆಯ್ತಾ, ಅದು ಬಿರಿಯಾನಿ ಡಿಫ್ರೆಂಟ್. ಹೌದಾ? ಬಿರಿಯಾನಿ ಸ್ಪೆಷಲ್ ಇರ್ಬೋದು, ಚಿತ್ರಾನ್ನ ನಾರ್ಮಲ್ ಇರ್ಬೋದು. ಆದ್ರೆ ಚಿತ್ರಾನ್ನ ಕಲರ್ ರೈಸ್ ಅಂತ, ಅದು ಕಲರ್ಫುಲ್ ಆಗಿರುತ್ತೆ, ಗೊತ್ತಾ? ಆಮೇಲೆ ಹುಡುಗನ್ ಲೈಫ್ ನ ಹುಡುಗಿರೇ ತಾನೇ ಚಿತ್ರಾನ್ನ ಮಾಡೋದು. ಅದನ್ನ ಕೈಯಲ್ಲೇ ಹಿಂಗೆ ಎತ್ಬಿಟ್ಟೆ, ಅದು ಸುಡ್ತೈತೆ. ಆತರ ಏನು ಇದ್ದೇ ಇಲ್ಲ. ಎಷ್ಟು ಚೆನ್ನಾಗಿದೆ. ಘಮಘಮಿಸುವ ಬಿರಿಯಾನಿ ರೆಡಿ.
ಸಖತ್ತಾಗೈತೆ, ಉದ್ದುದ್ರಾಗೈತೆ, ಕಲರ್ಫುಲ್ ಆಗೈತೆ. ಚೆನ್ನಾಗಿರೋ ಬಿರಿಯಾನಿ ಸಿದ್ಧ ಆಗಿದೆ. ಸ್ಮೆಲ್ ಪರಿಮಳ ತುಂಬ ಚೆನ್ನಾಗಿ ಬರ್ತೈತೆ. ಆಮೇಲೆ ಏನ್ ತುಂಬಾ ಹೊಗಳ್ತಾ ಇದೀಯಾ? ಚೆನ್ನಾಗಿ ಮಾಡಿದ್ಯಲ್ಲ ಅದಕ್ಕೆ ಬಿರಿಯಾನಿ ಇಲ್ಲ ಅದ ಹೆಂಗ್ ಹೇಳ್ತೀಯ ಚೆನ್ನಾಗಿದೆ ಅಂತ? ಸ್ಮೆಲ್ ಘಮ ಘಮ ಅಂತೈತಲ್ಲ. ಏನಾದ್ರು ಹೇಳೋದಕ್ಕೆ ಇಷ್ಟಪಡ್ತೀರಾ? ಹೇಳಿ. ತಿಂದ್ಮೇಲೆ ಟೇಸ್ಟ್ ಹೇಗಿದೆ ಅಂತ ಹೇಳ್ತೀನಿ. ಬಿರಿಯಾನಿ, ಪಲಾವ್, ಟೊಮೊಟೊ ಬಾತ್ ಆತರ ಏನಾದ್ರು ಮಾಡಿದ್ರೆ ಬಿಸಿ ಬಿಸಿದು ತಿನ್ರಿ, ರುಚಿ ಇನ್ನೂ ಸಖತ್ತಾಗಿರುತ್ತೆ. ಈಗ ನಾವು ಬಿಸಿ ಬಿಸಿದೆ ತಿಂತೀವಿ. ಈಗ ಹಲಸಿನಕಾಯಿ ಸೀಸನ್ ಐತಲ್ಲ, ಈ ಸೀಸನ್ ಅಲ್ಲಿ ಈ ತರ ಎಲ್ಲಾ ಮಾಡ್ಕೊಂಡು ತಿನ್ನಿ, ಚೆನ್ನಾಗಿರುತ್ತೆ. ಬಿಸಿ ಬಿಸಿ ತಿನ್ನಿ, ಇನ್ನೂ ರುಚಿ ಜಾಸ್ತಿ ಇರುತ್ತೆ, ಡಬಲ್ ಇರುತ್ತೆ ತಣ್ಣಗಾಗಿರೋ ತಿನ್ನೋದಕ್ಕಿಂತ. ಮತ್ತೇನಾದ್ರೂ ಹೇಳೋದಕ್ಕೆ ಇಷ್ಟಪಡ್ತೀರಾ? ಇಲ್ಲ, ಈ ಬ್ಲಾಗ್ ಇಲ್ಲಿಗೆ ಮುಗಿಸೋಣ. ಈ ಬ್ಲಾಗ್ ನ ಇಲ್ಲಿಗೆ ಮುಗಿಸ್ತಿದೀವಿ. ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಯಾರಾದ್ರೂ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ ನಲ್ಲಾದ್ರೆ ಮರೀದೆ ಫಾಲೋ ಮಾಡಿ. ಬಾಯ್. ಎಲ್ರಿಗೂ ಒಳ್ಳೇದಾಗ್ಲಿ. ಧನ್ಯವಾದ.